ಧೈರ್ಯ, ಸಾಮರ್ಥ್ಯ, ನಾಯಕತ್ವ, ಶೌರ್ಯ. ಕುರಿಗಳು ನಾಯಕನನ್ನು ಹಿಂಬಾಲಿಸುತ್ತವೆ, ಅವು ಗುಂಪನ್ನು ಹಿಂಬಾಲಿಸುತ್ತವೆ. ಎಲ್ಲಿ ಹೋಗುತ್ತಿದ್ದೇವೆ ಎಂದು ಅವುಗಳಿಗೆ ಗೊತ್ತಿಲ್ಲ. ಅನೇಕ ಬಾರಿ ತಮ್ಮ ಸಾವಿನ ಕೋಣೆಗೆ ಅವು ಸಾಗುತ್ತವೆ, ಆದರೂ ಸಹ ಅವು ಹಿಂಬಾಲಿಸುತ್ತಲೇ ಇರುತ್ತವೆ. ಅವು ನಾಯಕತ್ವವನ್ನು ವಹಿಸುವುದಿಲ್ಲ, ತಮ್ಮ ಮನಸ್ಸನ್ನು ಬಳಸುವುದಿಲ್ಲ. ಆದರೆ ಸಿಂಹ ಅದು ಮುನ್ನಡೆಸುತ್ತದೆ. ಧೈರ್ಯದಿಂದ ನಿಂತು ಜೀವನಕ್ಕಾಗಿ ಹೋರಾಡುವುದೇ ಅದಾಗಿದೆ. ಶೌರ್ಯದಿಂದ ನಮ್ಮ ದಾರಿಯಲ್ಲಿ ಸಾಗಲು ಹೊಂದುವ ಸಾಮರ್ಥ್ಯ ಆಗಿದೆ. ಜೊತೆಗಾರರೆಲ್ಲರೂ ಬಿಟ್ಟು ಹೋದರೂ ನೀವು ಮಾತ್ರ ನಿಮ್ಮ ದಾರಿಯನ್ನು ಬಿಡಬೇಡಿ. ನಿಮಗೆ ಯಾವುದು ಬೆಸ್ಟ್ ಎಂದು ನಿಮಗೆ ಮಾತ್ರ ಗೊತ್ತು. ಯಾವ ದಾರಿಯಲ್ಲಿ ಸಾಗುತ್ತೀರಿ ಎಂಬುದು ನಿಮಗೆ ಮಾತ್ರ ಗೊತ್ತು. ನಿಮ್ಮ ಧೈರ್ಯ ನಿಮಗೆ ಗೊತ್ತು. ಹಾಗೆಯೇ ನಿಮ್ಮ ಸಾಮರ್ಥ್ಯ, ನಿಮ್ಮ ಹೃದಯ ಮಿಡಿತ ಕೂಡ. ಪ್ರತಿಯೊಬ್ಬರಲ್ಲೂ ಸಿಂಹದ ಗುಂಡಿಗೆ ಇದೆ. ಅದನ್ನು ಹೊರಗೆ ಬಿಡಿ. ಒಂದು ಸಿಂಹದಂತೆ ಅದು ನಿಮ್ಮ ಅಂತರಾಳದಿಂದ ಗರ್ಜಿಸುವಂತೆ ಮಾಡಿರಿ. ನಿಮ್ಮಲ್ಲಿರುವ ಮೃಗವನ್ನು ಹೊರಗೆಳೆಯಿರಿ. ಆಟಿಟ್ಯೂಡ್ ಎನ್ನುವುದು ನೀವು ಏನನ್ನು ಯೋಚಿಸುತ್ತೀರಿ, ಏನನ್ನು ಮಾಡುತ್ತೀರಿ, ನಿಮ್ಮ ಬಗ್ಗೆ ನೀವು ಏನನ್ನು ಭಾವಿಸುತ್ತೀರಿ, ಅದೇ ಆಗಿದೆ. ಆಟಿಟ್ಯೂಡ್ ಜೀವನದ ಎಲ್ಲವೂ ಆಗಿದೆ. ಏಕೆ ಗೊತ್ತೇ? ನೀವು ಗೆಲ್ಲಿರಿ ಅಥವಾ ಸೋಲಿರಿ, ಇದೆಲ್ಲವೂ ನೀವು ಆ ಕ್ಷಣದಲ್ಲಿ ತೋರಿಸಿದ ಆಟಿಟ್ಯೂಡ್ ಆಧರಿಸಿದೆ. ನಿಮ್ಮ ಆಟಿಟ್ಯೂಡ್ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಎಚ್ಚರಿಕೆಯಿಂದ ಕೇಳಿ. ನಾವೆಲ್ಲ ಕಠಿಣ ಸಂದರ್ಭಗಳನ್ನು ಅನುಭವಿಸಿದ್ದೇವೆ. ಆದರೆ ನಮ್ಮ ಆಟಿಟ್ಯೂಡ್ ನಮ್ಮ ಬದುಕನ್ನು ಬದಲಿಸಿ ಖಂಡಿತವಾಗಿ ಖುಷಿಯ ಕ್ಷಣಗಳನ್ನು ತರಬಲ್ಲದು. ಮುಂದೆ ಸಾಗಲು ಬಲು ಕಠಿಣವಾಗಲು ನುಗ್ಗುವುದೇ ನಿಜವಾದ ಆಟಿಟ್ಯೂಡ್. ಆ ಸಿಂಹದ ಆಟಿಟ್ಯೂಡ್ ಕುರಿತು ನಾನು ಮಾತನಾಡುತ್ತಿದ್ದೇನೆ. ಪ್ರಶ್ನೆ ಏನೆಂದರೆ, ನಿಮ್ಮ ಜೀವನ ಕುರಿತು ನಿಮ್ಮ ಆಟಿಟ್ಯೂಡ್ ಯಾವುದು? ನೀವು ಇದನ್ನು ಕೇಳುತ್ತಿರುವಾಗ ನಿಮ್ಮ ಬಗ್ಗೆ ನೀವು ಏನನ್ನು ಯೋಚಿಸುತ್ತಿದ್ದೀರಿ? ದೇವರು ನಿಮ್ಮ ಬಗ್ಗೆ ಹೇಗೆ ಯೋಚಿಸುತ್ತಾನೆ ಹಾಗೆ? ಅಥವಾ ಸ್ನೇಹಿತರು, ನಿಮ್ಮ ಕುಟುಂಬದವರು ಹೇಗೆ ಯೋಚಿಸುತ್ತಿದ್ದಾರೆ ಹಾಗೆ ನೀವು ಕೂಡ ಯೋಚಿಸುತ್ತಿದ್ದೀರಾ? ನಿಮಗೆ ಸಿಂಹದ ಆಟಿಟ್ಯೂಡ್ ಬೇಕು. ನಿಮ್ಮ ಗುರಿಯ ಜವಾಬ್ದಾರಿ ಹೊತ್ತುಕೊಳ್ಳುವ ಆಟಿಟ್ಯೂಡ್ ಬೇಕು. ನಾನು ಸಾಧಿಸಬಲ್ಲೆ ಎನ್ನುವ ಸಿಂಹದ ಗಂಡೆದೆ ಬೇಕು. ನನ್ನಿಂದ ಸಾಧ್ಯ ಎನ್ನುವ ಆಟಿಟ್ಯೂಡ್ ಬೇಕು. ಏಕೆಂದರೆ ಹೋರಾಡಲು ನೀವು ಸಮರ್ಥರಿದ್ದೀರಿ. ಗ್ರೇಟ್ ಆಗಲು ನಿರ್ಧರಿಸಿದ ಮೇಲೆ ಸಿಂಹದ ಆಟಿಟ್ಯೂಡ್ ಬೇಕೇ ಬೇಕು. ಗುರಿಯ ಸಮಯ ಬಂದಾಗ ನಿಜವಾದ ಸಿಂಹಗಳು ಹಸಿದಿರುತ್ತವೆ, ಹೋರಾಡಲು ಸಿದ್ಧವಾಗಿರುತ್ತವೆ. ಸಿಂಹಗಳು ಹಿಂಬಾಲಕರಲ್ಲ, ಅವು ಉಳಿದೆಲ್ಲ ಪ್ರಾಣಿಗಳನ್ನು ನಡೆಸಬಲ್ಲ ನಾಯಕ. ಒಂದು ಸಿಂಹವಾಗಿ ಭಯವಿಲ್ಲದೆ ಸಾಗಿ. ಮಾತನಾಡಬೇಡಿ, ಕೆಲಸ ಮಾಡಿ ತೋರಿಸಿ. ನಿಜವಾದ ಸಿಂಹಗಳು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುತ್ತವೆ. ಗೌರವಕ್ಕಾಗಿ ಬೇಡಿಕೊಳ್ಳುವುದಿಲ್ಲ, ಹುಡುಕುವುದಿಲ್ಲ. ಗೌರವ ಮತ್ತು ಆದೇಶವನ್ನು ಅವು ಅಧಿಕಾರದಿಂದ ಆಜ್ಞಾಪಿಸುತ್ತವೆ. ಏಕೆಂದರೆ ಅವುಗಳಿಗೆ ಗೊತ್ತು ಗೌರವಕ್ಕೆ ಅರ್ಹರೆಂದು. ಒಂದು ಸಿಂಹವಾಗಿ
ಕುರಿ ನಾಯಕನನ್ನು ಹಿಂಬಾಲಿಸುತ್ತವೆ, ಆದರೆ ಸಿಂಹ ಮುನ್ನಡೆಸುತ್ತದೆ. ಧೈರ್ಯದಿಂದ ನಿಂತು ಜೀವನಕ್ಕಾಗಿ ಹೋರಾಡುವುದೇ ಆಗಿದೆ. ಸ್ವಂತ ದಾರಿಯಲ್ಲಿ ಶೌರ್ಯದಿಂದ ಸಾಗುವ ಸಾಮರ್ಥ್ಯವೇ ಆಗಿದೆ. ಜಗತ್ತಿನಲ್ಲಿ ಯಾರೊಬ್ಬರೂ ನಿಮ್ಮನ್ನು ನಂಬದಿದ್ದಾಗ ನಿಮ್ಮ ಹೃದಯವನ್ನು ನೀವು ಹಿಂಬಾಲಿಸಿ. ನಿಮಗೆ ಯಾವುದು ಬೆಸ್ಟ್ ಎಂದು ನಿಮಗೆ ಮಾತ್ರ ಗೊತ್ತು. ಯಾವ ದಾರಿ ನಿಮ್ಮದೆಂದು ನಿಮಗೆ ಮಾತ್ರ ಗೊತ್ತು. ನಿಮ್ಮಲ್ಲಿ ಸಿಂಹದ ಗುಂಡಿಗೆ ಇದೆ, ಅದನ್ನು ಹೊರಗೆ ಬಿಡಿ. ಪಡೆದೇ ಪಡೆಯುತ್ತೇನೆ ಎನ್ನುತ್ತದೆ ಸಿಂಹ, ಆದರೆ ಕುರಿ ಆಗಲ್ಲ. ಅದು ನಿಶ್ಚಿತವಲ್ಲ. ಅದಕ್ಕಾಗೇ ಅವು ಗುಂಪಿನಲ್ಲಿ ಸಾಗುತ್ತವೆ. ಅವುಗಳಿಗೆ ತಾವು ಎಲ್ಲಿ ಹೋಗುತ್ತಿದ್ದೇವೆ ಎಂಬುದೇ ಗೊತ್ತಿರಲ್ಲ. ಕುರಿಗಳಂತೆ ನೀವು ಆಗಬೇಡಿ. ಇತರರಿಗೆ ಹೇಗೆ ಬೇಕು ಹಾಗೆ ಆಗಬೇಡಿ. ನಿಮಗೆ ಹೇಗೆ ಬೇಕು ಹಾಗೆ ಆಗಿ. ಯಾರಿಗೂ ನಿಮ್ಮನ್ನು ಅಲುಗಾಡಿಸಲು ಬಿಡಬೇಡಿ.